ಒಳ್ಳೆ ಆರೋಗ್ಯದಲ್ಲಿ ಆಯಿಸ್ಕೊಳ್ಳಿ ಸರ್. ಹುಟ್ಟುಹಬ್ಬದ ಶುಭಾಶಯಗಳು. ಪಿಂಜರಾ ಪೋಲ್ಸ್ ಸೊಸೈಟಿ ಮತ್ತೆ ಎಲ್ಲಾ ವರ್ಗದಿಂದ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ನಿಮ್ಮ ಒಂದು ಸಮಾಜ ಸೇವೆ ಯೋಗ ಕ್ಷೇತ್ರದಲ್ಲಿ ಇನ್ನೂ ದೇಶಕ್ಕೆ ಅಗತ್ಯವಾಗಿದೆ. ಆರೋಗ್ಯ ಕೊಡ್ಲಿ. ಒಳ್ಳೆಯದು. ಹರಿ ಓಂ ಸರ್. ನಮ್ಮ ಮೈಸೂರು ಯೋಗ ಸಂಸ್ಥೆಯಿಂದ ನಿಮಗೆ ಜನ್ಮದಿನದ ಶುಭಾಶಯಗಳು ಗುರುಗಳೇ. ಹರಿ ಓಂ ಸರ್. ಹರಿ ಓಂ. ಹರಿ ಓಂ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನನಗೆ 64 ವರ್ಷ ವಯಸ್ಸು. ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಮನೆ ಮಟ್ಟಿಗೆ ಹುಟ್ಟುಹಬ್ಬಗಳನ್ನ ಮಾಡ್ಕೊಳ್ತಕ್ಕಂಥದ್ದು, 60 ವರ್ಷ ಆದ್ಮೇಲೆ ಅದಕ್ಕೆ ಶಾಂತಿಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ಹೋಮ ಹವನಾದಿಗಳನ್ನ ಮಾಡ್ತಕ್ಕಂಥದ್ದು, ಈ ತರ ಎಲ್ಲಾ ಕೆಲಸಗಳನ್ನೂ ಮಾಡ್ತಾ ಬರ್ತಾರೆ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳ್ಬಿಟ್ಟು ಒಂದು ನಾಣ್ಣುಡಿ ಇದೆ. ಆ ನಾಣ್ಣುಡಿ ಪ್ರಕಾರ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ದು ಯಾವುದೇ ಹುಟ್ಟುಹಬ್ಬಗಳಾಗ್ಲಿ, ನಮ್ಮ ಮನೇಲಿ ಯಾವುದೇ ಕಾರ್ಯಕ್ರಮಗಳಾಗ್ಲಿ, ನಾವು ಮಾಡ್ತಕ್ಕಂಥದ್ದು ಪ್ರಥಮ ಪ್ರಾಶಸ್ತ್ಯ ಯಾವುದಕ್ಕೆ ಕೊಡ್ತೀವಿ ಅಂತಂದ್ರೆ, ನಾವು ಗೋವಿನ ಸಂಪತ್ತಿಗೆ ಕೊಡ್ತೀವಿ, ಕಾಮಧೇನುವಿಗೆನೆ ಕೊಡ್ತಾನೆ ಬಂದಿದ್ದೀವಿ. ಕಳೆದ 50 ವರ್ಷಗಳಿಂದ ನಮಗೆ ಈ ಪಿಂಜರಾ ಪೋಲ್ಸ್ ಸೊಸೈಟಿಗೂ ನಮಗೂ ಅವಿನಾವ ಭಾವವಾಗಿರ್ತಕ್ಕಂಥ ಸಂಬಂಧ ಇದೆ. ಹಾಗಾಗಿ ನಮ್ಮ ತಂದೆ ಕಾಲದಿಂದನೂ ನಾವು ಈ ಪಿಂಜರಾ ಪೋಲ್ಸ್ ಸೊಸೈಟಿಗೆ ಬರ್ತಾ ಇದ್ದೀವಿ. ನಮ್ಮ ಮನೆಗಳಲ್ಲಿ ಯಾವುದೇ ಒಂದು ಉತ್ತಮ ಕೆಲಸ ಆದ್ರೂ ಸಹ ಇಲ್ಲಿರ್ತಕ್ಕಂಥ ಹಸುವಿಗೆ ನಮ್ಮದೇ ಆಗಿರ್ತಕ್ಕಂಥ ಕಾಣಿಕೆಯನ್ನ ಕೊಡ್ತಾ ಇದ್ದೀವಿ. ಇದೇನೊಂದು ಪಿಂಜರಾ ಪೋಲ್ ಅಂತಕ್ಕಂಥ ಸೊಸೈಟಿನ ಪ್ರಾರಂಭ ಮಾಡಿದ್ದಾರೆ ಶ್ರೀಯುತ ಎಸ್ ವಿನೋದ್ ವಾಬಿಯ ಕಾರ್ಯದರ್ಶಿ ಅವರು. ಇವತ್ತಿನ ದಿವಸ ಈ ಒಂದು ಪಿಂಜರಾ ಪೋಲ್ ಸೊಸೈಟಿಗೆ ಗೌರವ ಕಾರ್ಯದರ್ಶಿ ಆಗಿದ್ದಾರೆ. ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವೆನೂ ಸಹ ಅಮೋಘವಾಗಿದೆ. ನಮ್ಮ ಜೊತೆಯಲ್ಲಿ ಇವತ್ತಿನ ದಿವಸ ಇನ್ನೊಬ್ರು ಯಾರು ಬಂದಿದ್ದಾರೆ ಅಂದ್ರೆ, ಜನಪ್ರಿಯ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಬಿ ಮಂಜುನಾಥ್ ಅವ್ರು ಬಂದಿದ್ದಾರೆ. ಮಂಜುನಾಥ್ ಅವರು ಸಹ ನಾವೇನೇ ಒಂದು ಉತ್ತಮ ಕಾರ್ಯಗಳು ಮಾಡಿದ್ರು ಸಹ ಅದಕ್ಕೆ ನಮಗೆ ಸಹಕಾರವನ್ನ ಕೊಡ್ತಾನೆ ಬಂದಿದ್ದಾರೆ. ಇದ್ರ ಜೊತೆಯಲ್ಲಿ ಲಯನ್ಸ್ ಸುರೇಶ್ ಅಂದ್ರೆ ಅವ್ರು ಲಯನ್ಸ್ ಕ್ಲಬ್ ನಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥವ್ರು. ಅವರು ಸಹ ಎಲ್ಲ ಧಾರ್ಮಿಕ ಚಿಂತಕರು ಆಗಿದ್ದಾರೆ. ಅವರು ಸಹ ಎಲ್ಲಾ ಕಾರ್ಯಗಳಲ್ಲಿ ತಮ್ಮನ್ನ ತಾವು ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಈ 3 ಜನ ಮಹನೀಯರು, ಸಮಾಜದ ಚಿಂತಕರು, ಧಾರ್ಮಿಕ ಚಿಂತಕರು ಆಗಿರ್ತಕ್ಕಂಥವ್ರ ಜೊತೆನಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದ್ರ ಜೊತೆನಲ್ಲಿ ಇವತ್ತಿನ ದಿವಸ ನಮ್ಮ ಕುಟುಂಬ ವರ್ಗದಿಂದ ಒಂದು ಕಿರು ಕಾಣಿಕೆಯನ್ನ ಪಿಂಜರಾ ಪೋಲ್ಸ್ ಸೊಸೈಟಿಗೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಪಿಂಜರಾ ಪೋಲ್ಸ್ ಸೊಸೈಟಿಗೆ ಯೋಗ ಗುರುಜಿ ಪ್ರಕಾಶ್ ಅವರು ತಮ್ಮ ಹುಟ್ಟುಹಬ್ಬನ ಆಚರಣೆಯನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಸೊಸೈಟಿ ಬಂದಿದ್ದಾರೆ. ಅಂದ್ರೆ ಇದು ಮೊದಲನೇ ವರ್ಷ ಅಲ್ಲ. ಈ ಹಿಂದೆ ಹೆಚ್ಚು ಕಮ್ಮಿ ಒಂದು 25-30 ವರ್ಷದಿಂದ ನಿರಂತರವಾಗಿ ಅವರು ನಮ್ಮ ಪಿಂಜರಾ ಪೋಲಲ್ಲೇ ಬಂದು ತಮ್ಮ ಹುಟ್ಟುಹಬ್ಬವನ್ನು ಇಲ್ಲೇ ಆಚರಿಸ್ತಾರೆ. ಅದ್ರ ಜೊತೆಯಲ್ಲಿ ನಮ್ಮ ಜನಪ್ರಿಯ ಕಾರ್ಪೊರೇಟರ್ ಆದಂಥ ಬಿ ಮಂಜುನಾಥ್ ಸಾಹೇಬರು ಮತ್ತೆ ಲಯನ್ ಸುರೇಶ್ ಅವರು ನಮ್ಮ ಸೊಸೈಟಿಗೆ ಬಂದಿದ್ದಾರೆ. ನಾನು ಮೊದಲನೇದಾಗಿ ಪಿಂಜರಾ ಪೋಲ್ಸ್ ಸೊಸೈಟಿ ಕಡೆಯಿಂದ ಎಲ್ಲ ಸದಸ್ಯರ ಕಡೆಯಿಂದ ಯೋಗ ಗುರುಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೆ ನಾನು ಈ ಮೂಲಕ ಎಲ್ಲ ನಮ್ಮ ವೀಕ್ಷಕರಿಗೆ ಹೇಳೋದೇನಂತ ಅಂದ್ರೆ, ಹುಟ್ಟುಹಬ್ಬಗಳನ್ನ ಈ ಅರ್ಥಪೂರ್ವವಾಗಿ ಮಾಡಬೇಕು ಅಂತ ಅಂದ್ರೆ ಇಂಥ ಒಂದು ಸ್ಥಳಗಳಲ್ಲಿ ಆಚರಣೆ ಮಾಡಬೇಕು ಅಂತ ಅಂದ್ರೆ, ಗೋಗಳ ಮಧ್ಯ ಅದು ಮೂಗು ಪ್ರಾಣಿ, ಅದು ಕೇಳೋದಿಲ್ಲ ಯಾವುದಕ್ಕೂ. ತಾವುಗಳು ಬಂದು ಇಲ್ಲಿ ಹುಟ್ಟುಹಬ್ಬನ ಆಚರಿಸ್ಕೊಂಡು ಗೋಗಳಿಗೆ ಒಂದಿಷ್ಟು ಆಹಾರವನ್ನು ಕೊಟ್ಟು ಅದ್ರ ಜೊತೆಲಿ ಒಂದಿಷ್ಟು ಕಾಲವನ್ನು ಕಳೆದ್ರೆ ಅದು ಹುಟ್ಟುಹಬ್ಬ ಅರ್ಥಪೂರ್ವಕ ಆಗತ್ತೆ ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ. ಅದಕ್ಕೆ ದಯವಿಟ್ಟು ಇನ್ನು ಮತ್ತೊಂದ್ಸಲಿ
ಯೋಗ ಗುರುಜಿ ಅವರಿಗೆ ಪಿಂಜಾಪುಲ್ ಸೊಸೈಟಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ನಮಸ್ಕಾರ. ಸಮಾಜದಲ್ಲಿ ಹುಟ್ಟುಹಬ್ಬಗಳು ಮಾಡ್ಕೊಳ್ಳೋದಾದ್ರೆ ಕೇಕ್ ಅನ್ನು ಕಟಿಂಗ್ ಮಾಡಿ ರೆಸ್ಟೋರೆಂಟ್ಗಳಿಗೆ ಹೋಗಿ ಒಂದು 20,000 25,000 ರೂಪಾಯಿನ ಖರ್ಚು ಮಾಡೋದು ಬದಲು ಇಂಥ ಒಂದು ಜಾಗಕ್ಕೆ ಬಂದು ಮೂಗ ಪ್ರಾಣಿಗಳಿಗೆ ಮತ್ತು ಒಂದು ಆಹಾರವನ್ನು ಕೊಟ್ಟು ಹುಟ್ಟುಹಬ್ಬವನ್ನು ಆಚರಿಸ್ಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲೆಲ್ಲರೂ ಕೇಳ್ಕೊತಾ ಇದ್ದೀನಿ. ತಿರುಮಲೆ ಯೋಗ ಪ್ರಕಾಶ್ ಯೋಗ ಕ್ಷೇತ್ರದಲ್ಲಿ ಒಂದು ಅದ್ವಿತೀಯ ಸಾಧನೆಯನ್ನ ಮಾಡಿರ್ತಕ್ಕಂತಹ ವ್ಯಕ್ತಿ. ಮೈಸೂರಿನ ಅಗ್ರಹಾರದ ದೇವಿರಮಣಿ ಅಗ್ರಹಾರದ ನಿವಾಸಿಯಾಗಿರ್ತಕ್ಕಂಥ ಇವರು ಯೋಗ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನ ಮಾಡೋದ್ರ ಮುಖಾಂತರ, ಹಠ ಯೋಗಗಳನ್ನ ಮಾಡುವುದರ ಮುಖಾಂತರ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆಯನ್ನ ಮಾಡಿ ಚಿನ್ನದ ಪದಕವನ್ನ ಗಳಿಸಿರ್ತಕ್ಕಂಥವ್ರು. ಅಂತಹ ಒಬ್ಬ ಹಿರಿಯ ಯೋಗಪಟು ಮೈಸೂರು ಯೋಗ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಜವಾಬ್ದಾರಿಯನ್ನೇ ನಿರ್ವಹಿಸಿದ್ರು. ಇತ್ತೀಚೆಗೆ ತಾನೇ ಮೈಸೂರು ಯೋಗಿಸ್ ಅಂತಕ್ಕಂಥ ಒಂದು ಟ್ರಸ್ಟ್ನ ಸಂಸ್ಥಾಪಕರಾಗಿ ಇವರಿದ್ದಾರೆ. ಅವರ ಜನ್ಮದಿನ ಇವತ್ತು. ಅವರಿಗೆ 64ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಅವರ ಒಂದು ಸೇವೆ ಸಮಾಜಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಗತ್ಯ ಇದೆ. ಹಾಗಾಗಿ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಹೆಚ್ಚಿನ ಆಯುಷ್ಯು ಆರೋಗ್ಯವನ್ನ ದಯಪಾಲಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೋರ್ಕೊಳ್ತಾ ಇದ್ದೇನೆ. ಸಹಜವಾಗಿಯೇ ಬರ್ತ್ಡೇ ಅಂದ ತಕ್ಷಣನೇ ಪಾಶ್ಚಿಮಾತ್ಯ ದೇಶಗಳಿಗೆ ಒಂದು ಇದಕ್ಕೆ ಮಾರು ಹೋಗಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥವಿಲ್ಲದ ರೀತಿಯಲ್ಲಿ ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಆದರೆ ಸನ್ಮಾನ್ಯ ಯೋಗ ಪ್ರಕಾಶ್ ಅವರು ಇವತ್ತು ಈ ಒಂದು ಪಿಂಜರೋಪೋಲ್ ಸಂಸ್ಥೆಗೆ ಬರೋದ್ರ ಮುಖಾಂತರ ಇಲ್ಲಿರ್ತಕ್ಕಂಥ ದೇವಾನುದೇವತೆಗಳು ನೆಲೆಸಿರ್ತಕ್ಕಂಥ ಆ ಗೋವಿನ ಆಹಾರಕ್ಕಾಗಿ ಒಂದಷ್ಟು ಅನುಕೂಲ ಆಗಲಿ ಅಂತೇಳಿ ತಮ್ಮ ಕೈಲಾದಂತಹ ಧನ ಸಹಾಯವನ್ನ ಮಾಡೋದ್ರ ಮುಖಾಂತರ ಇವತ್ತು ಹುಟ್ಟುಹಬ್ಬದ ಒಂದು ಕಲ್ಪನೆಗೆ ಒಂದು ಹೊಸ ಆಯಾಮವನ್ನ ಕೊಟ್ಟಂತವರು. ಅವ್ರಿಗೆ ಈ ರೀತಿ ಹೆಚ್ಚಿನ ಕಾರ್ಯವನ್ನ ಮಾಡೋದಕ್ಕೆ ಇನ್ನೂ ಶಕ್ತಿ ತುಂಬಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತಾ ಇದ್ದೇನೆ. ನಮಸ್ಕಾರ. ಗೌರವಾನ್ವಿತ ತಿರುಮಲೆ ಪ್ರಕಾಶ್ ಗುರುಗಳಿಗೆ ಧನ್ಯವಾದಗಳು ಮತ್ತೆ ಜನ್ಮದಿನಗಳನ್ನು ಅಭಿನಂದಿಸುತ್ತಾ ಮತ್ತೆ ಪಿಂಜರಪೋಲಿಗೆ ಬಂದು ಅವರ ಕಿರುಕಾಣಿಕೆಯನ್ನೆಲ್ಲ ಕೊಡ್ತಾ ಇದ್ದಾರೆ. ಇದಲ್ಲದೆ ಅಂಧ ಮಕ್ಕಳಿಗೆ ಮತ್ತೆ ಕಣ್ ಕಾಣಿಸ್ತಾ ಇರುವಂತ ದೇವರು ಮಕ್ಕಳುಗಳಿಗೆಲ್ಲ ಊಟದ ವ್ಯವಸ್ಥೆ ಮತ್ತೆ ಯೋಗ ಬಂಧುಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ದೇವರ ಆರೋಗ್ಯ ಆಯಸ್ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಹರಿ ಓಂ. ಅನೇಕ ಕರುಗಳಿಗೆ ತಾಯಿ ಇರಲ್ಲ, ಅಲ್ಲಿ ಇಲ್ಲಿ ಬೀದಿನಲ್ಲಿ ಬಿಟ್ಬಿಟ್ಟಿರ್ತಾರೆ. ಅಂತ ಕರುಗಳನ್ನೆಲ್ಲ ಪಿಂಜರಾಪೋಲ್ ಸೊಸೈಟಿನವ್ರು ತಂದು ಸಾಕ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ, ಕರು ಎಷ್ಟು ಮುದ್ದಾಗಿದೆ. ಇದನ್ನೆಲ್ಲ ಚೆನ್ನಾಗಿ ಬೆಳೆಸ್ತಕ್ಕಂಥದ್ದು, ಪೋಷಿಸ್ತಕ್ಕಂಥದ್ದು, ಇಂಥದಕ್ಕೆಲ್ಲ ಆಹಾರಗಳನ್ನ ಕೊಡ್ತಕ್ಕಂಥ ಕೆಲಸಗಳನ್ನ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಸಹ ಮಾಡಬೇಕು. ಕರು ಅಂತಕ್ಕಂಥದ್ದು ಗೋಮಾತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಹರಿ ಓಂ. ನೋಡಿ, ಕರು ಎಷ್ಟು ಪ್ರೀತಿಯಿಂದ ನಮ್ಮನ್ನ ನೆಕ್ತಾ ಇರೋದನ್ನು ಸಹ ನೋಡ್ತಾ ಇದ್ದೀವಿ. ಪಾಪ ಇವಕ್ಕೆಲ್ಲ ಚೆನ್ನಾಗಿರ್ತಕ್ಕಂಥ ಆಹಾರಗಳನ್ನ ನಾವು ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡಬೇಕು. ಬಹಳ ಮುದ್ದಾಗಿರ್ತಕ್ಕಂಥ ಕರು ಇಲ್ಲಿ ನೋಡ್ತಾ ಇದ್ದೀವಿ. ಒಂದು 3,75,000
ಹಸುಗಳನ್ನ ಸಾಕಾಣಿಕೆ ಮಾಡಿದ್ದಾರೆ. ಪ್ರತಿನಿತ್ಯ ಇದರ ಆಹಾರಕ್ಕೆ 2.5 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಹೀಗೆ ಹಿಡ್ದಿರ್ತಕ್ಕಂಥ ಹಸುಗಳಲ್ಲಿ ಕೆಲವು ಆರೋಗ್ಯಪೂರ್ಣವಾಗಿದ್ದು ಕರುಗಳನ್ನ ಹಾಕಿ ಹಾಲುಗಳನ್ನ ಕೊಡುತ್ತೆ. ಹಾಲಿನಿಂದ ಒಂದು 50,000 ರೂಪಾಯಿ ವರಮಾನವೂ ಸಹ ಇರುತ್ತೆ. ಒಟ್ಟು 2.5 ಲಕ್ಷ ರೂಪಾಯಿದಲ್ಲಿ 50,000 ರೂಪಾಯಿ ವರಮಾನವನ್ನ ತೆಗೆದ್ರೆ 2 ಲಕ್ಷ ರೂಪಾಯಿ ಅಷ್ಟು ಖರ್ಚುಗಳಿರುತ್ತೆ. ಈ ಗೋವುಗಳಿಗೆ ಮೇವನ್ನ ಕೊಡೋದ್ರ ಮೂಲಕ ಹುಟ್ಟದ ಹಬ್ಬಗಳನ್ನ ಆಚರಿಸ್ತಕ್ಕಂಥದ್ದು, ಮನೆಯಲ್ಲಿ ಹಿರಿಯರ ಪುಣ್ಯತಿಥಿಗಳನ್ನ ಆಚರಿಸ್ತಕ್ಕಂಥದ್ದು, ಹಬ್ಬ ಹರಿದಿಗಳನ್ನ ಆಚರಿಸ್ತಕ್ಕಂಥದ್ದು ಪ್ರತಿಯೊಂದನ್ನು ಸಹ ನಾವು ಮಾಡಬೇಕು. ಯಾತಕ್ಕೆ ಅಂತಂದ್ರೆ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಅಂತಕ್ಕಂಥದ್ದು ಭಗವದ್ಗೀತೆ ಆಧಾರದ ಮೇಲೆ ನಿಂತಿದೆ. ಹಾಗಾಗಿ ನಾವು ಹಸುಗಳಿಗೆ ಆಹಾರವನ್ನ ಕೊಡ್ತಕ್ಕಂಥದ್ದು, ಹಸುಗಳನ್ನ ಪೋಷಣೆ ಮಾಡ್ತಕ್ಕಂಥದ್ದು, ಇಂಥ ಎಲ್ಲಾ ಕೆಲಸಗಳನ್ನು ನಾವು ಪ್ರತಿನಿತ್ಯ ಮಾಡ್ತಾ ಬಂದ್ರೆ ಆ ಭಗವಂತನೂ ಸಹ ನಮ್ಮನ್ನ ಮೆಚ್ಕೋತಾನೆ. ಸಾಮಾನ್ಯವಾಗಿ ನೋಡಿ, ಯಾರು ಯಾವುದೇ ಹುಟ್ಟದ ಹಬ್ಬಗಳನ್ನ ಮಾಡ್ಕೊಂಡ್ರು ಸಹ ಏನ್ ಮಾಡ್ತಾರೆ, ಅವರ ಮನೆಗೋಸ್ಕರ ಕೇಕ್ಗಳನ್ನ ಕಟ್ ಮಾಡ್ತಕ್ಕಂಥದ್ದು, ಇಳ್ದೇ ಇರ್ತಕ್ಕಂಥ ಆಡಂಬರಗಳನ್ನ ಮಾಡ್ತಕ್ಕಂಥದ್ದು ಎಲ್ಲದನ್ನೂ ಮಾಡ್ತಾ ಬರ್ತಾರೆ. ಆದ್ರೆ ಸಮಾಜದಲ್ಲಿ ಉತ್ತಮ ಕಾರ್ಯಗಳನ್ನ ಮಾಡೋದ್ರಿಂದ ಅದು ಹಸುಗಳಿಗೆ ನಾವು ಅಲ್ಪ ಪ್ರಮಾಣದಲ್ಲಿ ಸ್ವಲ್ಪನಾದ್ರೂ ಆಹಾರಕ್ಕಾಗಿ ನಾವು ಕೊಡೋದ್ರಿಂದ ಏನಾಗತ್ತೆ, ನಮಗೆ ಆತ್ಮತೃಪ್ತಿನೂ ಸಹ ಆಗತ್ತೆ. ನಾವೆಲ್ಲ ಬೇಕಾದಷ್ಟು ಜನ ದುಡಿತಾ ಇದ್ದೀವಿ, ಆದ್ರೆ ಈ ದುಡಿತಾ ಇರ್ತಕ್ಕಂಥದನ್ನ ಸತ್ಕಾರ್ಯಗಳಿಗೆ ನಾವು ಬಳಸ್ಬೇಕು. ನಾವೇನೇ ದುಡಿಲಿ, ಏನೇ ಧರ್ಮದ ಕಾರ್ಯಗಳನ್ನ ಮಾಡ್ಲಿ, ಅದೆಲ್ಲದನ್ನು ಮಾಡ್ತಕ್ಕಂಥದ್ದು ಉದ್ದೇಶ ಏನು ಅಂತಂದ್ರೆ ದಾನ ಅಂತಕ್ಕಂಥದ್ದು ಸತ್ಪಾತ್ರರಿಗೆ ವಿನಃ ಅಪಾತ್ರರಿಗೆ ಅಲ್ಲ. ಇಲ್ಲಿ ನೋಡಿ, ಅನೇಕ ಹಸುಗಳನ್ನ ನೋಡ್ತಾ ಇದ್ದೀವಿ. ಇದರಲ್ಲಿ ಅನೇಕ ಹಸುಗಳಿಗೆ ಬಹಳನೇ ವಯಸ್ಸಾಗ್ಬಿಟ್ಟಿರುತ್ತೆ. ಈ ವಯಸ್ಸಾಗಿರ್ತಕ್ಕಂತಹ ಹಸುಗಳು ಬೀಡಾಡಿ ದನಗಳು, ಬೀದಿಯಲ್ಲಿ ಬಿಟ್ಟಿರ್ತಕ್ಕಂಥದ್ದು ದೊಡ್ಡ ಹಸುಗಳು, ಹಾಗೂ ಕೈಕಾಲುಗಳು ಮುರಿದಿರ್ತಕ್ಕಂಥದ್ದು, ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥದ್ದು, ಇದ್ರ ಕೆನ್ನೆಲ್ಲ ದುಡಿಸ್ಕೊಂಡಿರ್ತಾರೆ, ಹಾಲುಗಳನ್ನೆಲ್ಲ ಕುಡಿದಿರ್ತಾರೆ, ಕೃಷಿ ಕೆಲಸಗಳನ್ನ ಮಾಡಿರ್ತಾರೆ. ಆದ್ರೆ ಒಂದ್ ವಯಸ್ಸಾದ್ಮೇಲೆ ಇದನ್ನ ಹೇಗೆ ಅಂತಂದ್ರೆ ಹಾಗೆ ಪೋಷಿಸೋಕ್ಕಾಗ್ದೇನೆ ಬಿಟ್ಬಿಟ್ಟಿರ್ತಾರೆ. ಹೀಗೆ ಬಿಟ್ಬಿಟ್ಟಿರ್ತಕ್ಕಂತಹ ಈ ಒಂದು ಹಸುಗಳನ್ನ ತಂದು ಅದಕ್ಕೆ ಸಾಕಾಣಿಕೆ ಮಾಡಿ ದೇವರ ರೀತಿಯಲ್ಲಿ ನೋಡಿ ಅದಕ್ಕೆ ಏನೇನೋ ಆಹಾರಗಳನ್ನ ಕೊಡಬೇಕು, ಸಂರಕ್ಷಣೆನ ಮಾಡಿ ನಮ್ಮ ಗೋವಿನ ಸಂಪತ್ತನ್ನ ಉಳಿಸ್ತಾ ಇರ್ತಕ್ಕಂತಹ ಈ ಪಿಂಜರಾಪಲ್ ಸೊಸೈಟಿ ಇದೆಯಲ್ಲ, ಇದು ಬಹಳ ಮಹತ್ತರವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಬಂದಿದೆ. ಈ ಪಿಂಜರಾಪಲ್ ಸೊಸೈಟಿ ಬಹಳ ವರ್ಷಗಳ ಹಿಂದೆನೆ ಪ್ರಾರಂಭ ಆಗಿದ್ದು, ಸುಮಾರು ಒಂದು 80ರಿಂದ 90 ಕುಟುಂಬದವರು ಇದರ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಇದಕ್ಕೆ ಬೇಕಾದಷ್ಟು ದಾನ ಧರ್ಮಗಳು ಬರ್ತಾ ಇದೆ, ಆದ್ರೂ ಸಹ ಸರ್ಕಾರದಿಂದ ಯಾವುದೇ ವಿಧವಾದ ದಾನ ಧರ್ಮಗಳು ಬರ್ತಾ ಇಲ್ಲ ಅಂತಕ್ಕಂಥದ್ದು, ಅನುದಾನಗಳು ಬರ್ತಾ ಇಲ್ಲ ಅನ್ನೋ ವಿಷಯಗಳು ಸಹ ನಮ್ಗೆ ಗೊತ್ತಿದೆ. ಹಾಗಾಗಿ ಸಾರ್ವಜನಿಕರೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಈ ಹಸುಗಳಿಗೆ ಬೇಕಾಗಿರ್ತಕ್ಕಂಥ ಮೇವುಗಳನ್ನ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ಬೇಕು. ಹರಿ ಓಂ. ನಿಮ್ಮ ಮನೆಯಾದ ಯೋಗ ಪ್ರಕಾಶ್. ನೋಡಿ, ಈಗ ಇನ್ನೊಂದು ದನಗಳ ಕೊಟ್ಟಿಗೆಗೆ ಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ಎಲ್ಲಾ ಹಸುಗಳುವೆ ಬಹಳ ದಷ್ಟಪುಷ್ಟವಾಗಿ ಏನೋ ಕಾಣ್ತಾ ಇವೆ. ಆದ್ರೆ ಇಲ್ಲಿರ್ತಕ್ಕಂಥ ಯಾವುದೇ ಹಸುಗಳನ್ನ ನೋಡಿದ್ರೆ ಇದ್ಯಾವುದೋ ಕರು ಹಾಕಿರಲೇ ಇರ್ತಕ್ಕಂಥ ಹಸುಗಳು. ಅಂದ್ರೆ ಇದಕ್ಕೆ ನಾವು ಗೊಡ್ಡ ಹಸುಗಳು ಅಂತ ಕರಿತೀವಿ. ಬೇರೆ ಬೇರೆ ತಳಿ ಇದು, ರಾಜಸ್ಥಾನದಿರ್ಬೋದು, ಗುಜರಾತಿದಿರ್ಬೋದು, ಮಣಿಪುರದಿರ್ಬೋದು, ಹೀಗೆ ಅನೇಕ ವಿವಿಧ ಊರುಗಳಲ್ಲಿ ಇರ್ತಕ್ಕಂಥ ಹಸುಗಳನ್ನು ಸಹ ಇಲ್ಲಿ ನಾವು ಬರುತ್ತೆ. ಒಟ್ಟು ಈ ಭಾರತ ದೇಶದಲ್ಲಿ ನಾವು 26 ಪ್ರಕಾರದ ಹಸುವಿನ ತಳಿನ ನೋಡ್ತಾ ಬಂದಿದ್ದೀವಿ. 26 ಪ್ರಕಾರದ ತಳಿಗಳಿದ್ರು ಸಹ ಕೆಲವು ಹಸುಗಳು ಅದು ಕರು ಹಾಕಲ್ಲ ಅಂತ ಹಸುಗಳಿಗೆ ನಾವು ಗೊಡ್ಡ ಹಸುಗಳು ಅಂತ ಕರಿತೀವಿ.
ಆದ್ರೆ ಆ ಮೂಕ ಪ್ರಾಣಿಗಳಿಗೆ ಆಹಾರ ಒದಗಿಸ್ತಕ್ಕಂಥವ್ರು ಯಾರು? ಆ ಮೂಕ ಪ್ರಾಣಿಗಳಿಗೆ ಆಹಾರವನ್ನ ಒದಗಿಸ್ತಕ್ಕಂಥ ಒಂದು ಮಹತ್ ಕಾರ್ಯವನ್ನ ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಪಿಂಜರಾಪುಲ್ ಸೊಸೈಟಿನವರು ಮಾಡ್ತಾ ಇದ್ದಾರೆ. ಒಂದು ಸಮೀಕ್ಷೆ ಪ್ರಕಾರ 3,25,000 ಹಸುಗಳನ್ನ ಸಾಕ್ತಾ ಇರ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ. ಬಹುಶಃ ಇದು ಏಷ್ಯಾ ಖಂಡದಲ್ಲೇನೆ ಹಸುಗಳನ್ನ ಸಾಕ್ತಾ ಇರ್ತಕ್ಕಂಥ ದೊಡ್ಡ ಸಂಸ್ಥೆಗಳಲ್ಲಿ ಮೊದಲನೇ ಸ್ಥಾನವನ್ನ ಪಡೆದಿರ್ತಕ್ಕಂಥ ಸಂಸ್ಥೆ ಅಂತ ನಾವು ಹೇಳ್ಬೋದು. ಇದೇ ತರಾನೇ ನಾವು ಬಹಳ ಸಂಸ್ಥೆಗಳನ್ನ ನೋಡ್ತೀವಿ. ರಾಮಚಂದ್ರಾಪುರದ ಮಟ್ಟದಲ್ಲೂ ಸಹ ಗೋ ಸಂಸ್ಥೆಗಳಿದೆ. ಇಸ್ಕಾನ್ ಅವರು ಸಹ ಅನೇಕ ಗೋ ಸಂಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರು ಗೋವುಗಳನ್ನ ರಕ್ಷಣೆ ಮಾಡ್ತಾರೆ ಅದು ಕಾಮಧೇನು ಅಂತ ಕರಿತೀವಿ. ಅಂದ್ರೆ 33 ಕೋಟಿ ದೇವರುಗಳಿರ್ತಕ್ಕಂಥ ಒಂದು ಪ್ರಾಣಿ ನಾವೇನಾದ್ರು ನೋಡ್ತೀವಿ ಅಂತಂದ್ರೆ ಅದು ಕಾಮಧೇನುವಿನಲ್ಲಿ ಮಾತ್ರ ನೋಡ್ತೀವಿ. ಕೃಷ್ಣನಿಗೆ ಅತ್ಯಂತ ಪ್ರಿಯ ಯಾವುದು ಅಂತಂದ್ರೆ ಗೋವು. ಯಾತಕ್ಕೆ ಅದು ಪ್ರಿಯ ಅಂತಂದ್ರೆ ಅದು ಅತ್ಯಂತ ಸಾಧುನು ಸಹ ಹೌದು. ಪ್ರತಿ ಹಸು ಏನೊಂದು ಹಾಲನ್ನ ಕೊಡುತ್ತೆ ಅದಕ್ಕೆ ನಾವು ಅಮೃತ ಅಂತಾನೆ ಕರಿಬೇಕು. ಹಾಗಾಗಿ ಜಾತಸ್ಯ ಧ್ರುವಂ ಮರಣಂ. ಮನುಷ್ಯ ಅಂತಂದ್ಮೇಲೆ ಹುಟ್ಟಿದ್ಮೇಲೆ ಅವನೊಂದ್ ದಿವಸ ಹೋಗ್ಲೇಬೇಕು. ಅವ್ನು ಹೋಗೋದ್ರೊಳಗಡೆ ಏನಾದ್ರೂ ಒಂದ್ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಂತಂದ್ರೆ ಶ್ರೀ ಕೃಷ್ಣನಿಗೆ ಪ್ರಿಯವಾಗಿರ್ತಕ್ಕಂಥ ಈ ಹಸುಗಳೇನಿದೆ ಇದಕ್ಕೆ ಆಹಾರವನ್ನ ಕೊಡ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ಬೇಕು. ಪ್ರತಿಯೊಬ್ಬ ನಾಗರಿಕರು ಸಹ ಇಂಥ ಕೆಲಸಗಳನ್ನ ಮಾಡ್ತಾ ಬನ್ನಿ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ ಕರಿತೀವಿ. ಒಂದು 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಒಂದು 10 ರೂಪಾಯಿನಾದ್ರೂ ಇಂಥ ಪುಣ್ಯದ ಕಾರ್ಯಗಳಿಗೆ ಮಾಡಿ, ಪುಣ್ಯ ಜೀವಿಗಳಿಗೋಸ್ಕರ ಮಾಡಿ. ನಿಮಗೆ ಪುಣ್ಯದ ಖಾತೆಯಲ್ಲಿ ನಿಮ್ಮ ಹೆಸರು ಸೇರಿಕೊಳ್ಳುತ್ತೆ, ಆತ್ಮ ಸಾಕ್ಷಾತ್ಕಾರ ಆಗತ್ತೆ, ಮೋಕ್ಷ ಮಾರ್ಗ ಪ್ರಾಪ್ತಿ ಆಗತ್ತೆ. ಹರಿ ಓಂ. ನಿಮ್ಮವನೇ ಆದ ಯೋಗ ಪ್ರಕಾಶ್.